ವೀಕ್ಷಕರ ನಮಸ್ಕಾರ, ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬಾದಾಮಿಯ 2ನೇ ವಿಡಿಯೋಕ್ಕೆ ಸ್ವಾಗತ. ಬಾದಾಮಿಯಲ್ಲಿ 4 ಗುಹೆಗಳನ್ನು ನೀವು ನೋಡ್ಬೋದು. ಅದರಲ್ಲಿ ಮೊದಲನೇ ಗುಹೆ ನಾನು ತೋರಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ. ಇವಾಗ 2ನೇ ಗುಹೆಯನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ರೀತಿ ಒಂದು ವ್ಯೂ ಇದೆ ಅಂತ ಇಲ್ಲಿ ನೋಡ್ಕೋಬೋದು. ಬೃಹತ್ತಾಕಾರದ ಬಂಡೆಗಳನ್ನು ನೀವು ನೋಡ್ತಿದ್ದೀರಾ. ಬಂಡೆಗಳನ್ನು ಕಟ್ ಮಾಡಿ ಇಲ್ಲಿ ಕಾರ್ವಿಂಗ್ಸ್ನ ಮಾಡ್ತಿದ್ದಿತ್ತು. ಬಂಡೆಗಳನ್ನು ಯಾವ ರೀತಿ ಕಟ್ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ನೀವು ನೋಡ್ಬೋದು. ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಅವರು ಒಣಗಿದ ಮರನ ಸಿಗಿಸ್ಬಿಟ್ಟು ಅಲ್ಲಿ ನೀರನ್ನು ಹಾಕಿ ಅದು ಸೀಳ್ಕೊಳ್ಳುತ್ತೆ. ಆವಾಗ ಬಂಡೆನ ಓಪನ್ ಮಾಡ್ತಾರೆ. ಇದು ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥದ್ದು. ಬನ್ನಿ ಮೇಲೆ ಹೋಗೋಣ. ಸ್ಟೆಪ್ಸ್ ಐ ಥಿಂಕ್ ಇವಾಗ ಮಾಡಿರ್ತಾರೆ ಇದೆಲ್ಲ. ದಯವಿಟ್ಟು ವೀಕ್ಷಕರಲ್ಲಿ ನನ್ನ ಒಂದು ಮನವಿ ಏನಂದರೆ, ಈ ರೀತಿ ಗಲೀಜು ಮಾಡೋದು ದಯವಿಟ್ಟು ನಿಲ್ಲಿಸ್ಬಿಡಿ. ಏನಾದರೂ ತಿನ್ನೋದಿದ್ರೆ ತಂದುಬಿಟ್ಟು ಅದನ್ನು ನಿಮ್ಮ ಕವರ್ಗಳಿಗೆ ಹಾಕೊಳ್ಳಿ. ದಯವಿಟ್ಟು ಹಿಂಗೆ ಎಲ್ಲಿ ಬೇಕಲ್ಲೆಲ್ಲ ಬಿಸಾಕಬೇಡಿ. ಮಂಗಗಳನ್ನು ನೋಡ್ತಿದ್ದೀರಾ, ಅಟ್ಯಾಕ್ ಮಾಡಿದ್ರೆ ಕಷ್ಟ ಮಂಗಗಳು. 2ನೇ ಗುಹೆಗೆ ನಾನು ನಿಮ್ಮನ್ನ ಕರ್ಕೊಂಡು ಬರ್ತಾಯಿದ್ದೀನಿ. 2ನೇ ಗುಹೆ ತುಂಬ ಯೂನಿಕ್ ಆಗಿದೆ. ಇದು ಕೂಡ ಸೇಮ್ ಪ್ರಿನ್ಸಿಪಲಲ್ಲೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಯಾವ ರೀತಿ ಇದೆ. ಕಲ್ಲಿನ ಬೆಟ್ಟ ಬೃಹತ್ ಆಕಾರವಾಗಿದೆ. ಫುಲ್ ನಿಮ್ಮ ತಲೆ ಎಲ್ಲ ಮೇಲಕ್ಕೆ ಎತ್ಕೊಂಡು ನೋಡಬೇಕಾಗುತ್ತೆ. ಎರಡನೇ ಗುಹೆ ಬಗ್ಗೆ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋದಂಥದ್ದು. ಈ ಗುಹೆ ಕೂಡ ಸಿಮಿಲರ್ ಇದೆ, ಮೊದಲನೇ ಗುಹೆ ಥರನೇ ಇದೆ ಅಂತ ಹೇಳಿದ್ದಾರೆ. ಮೊದಲನೇ ಗುಹೆಯಲ್ಲಿ ಶಿವನಿಗೆ ಅರ್ಪಣೆ ಮಾಡಿದರು. ಆದರೆ 2ನೇ ಗುಹೆಯಲ್ಲಿ ನೀವು ವಿಷ್ಣುವಿನ ಒಂದು ಮೇಯ್ನ್ ದೇವರನ್ನು ನೋಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ತುಂಬ ಯೂನಿಕ್ಕಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂಥೇಳಿ. ತುಂಬ ಅದ್ಭುತವಾಗಿದೆ. ಒಂದು ಬೆಟ್ಟವನ್ನು ಕೊರೆದು ಈ ರೀತಿ ಒಂದು ಕೆತ್ತನೆ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಬನ್ನಿ ಒಳಗಡೆ ಹೋಗೋಣ. ಇದೆಲ್ಲ ಮಂಗಗಳು ಮಾಡಿರೋದು. ಮನುಷ್ಯರು ಗಲೀಜು ಮಾಡ್ತಾರೆ, ಜೊತೆಗೆ ಮಂಗಗಳು ಮಾಡ್ತವೆ. ಮಂಗ ಮಾಡಿದ್ರೆ ಬೇಜಾರಿಲ್ಲ ಬಿಡಿ, ಬಟ್ ಮನುಷ್ಯರು ಮಾಡ್ತಾರಲ್ಲ ಅದೇ ಬೇಜಾರು. ನೋಡಿ ಇಲ್ಲಿ ಸ್ವತಂತ್ರ ಸಿಕ್ಕಿದ ಮೇಲೆ ಇಲ್ಲೆಲ್ಲ ಜನಗಳು ವಾಸ ಮಾಡ್ತಿದ್ರು. ಆವಾಗ ಇಲ್ಲಿ ಚೌಕಾಬಾರ ಅದು ಇದು ಆಡೋದಕ್ಕೆ ಅಂತ ಮಾಡ್ಕೊಂಡವ್ರೆ. ಇಲ್ಲಿ ನೀವು ನೋಡ್ಬೋದು, ಈ ಕೆತ್ತನೆ ಕೂಡ ತುಂಬ ಯೂನಿಕ್ ಆಗಿದೆ. ನೋಡಿ ಇದೆಲ್ಲ ಕಂಬಗಳನ್ನು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ವಿಷ್ಣುವಿನ ವಿಗ್ರಹ ಕಾಣೆ ಆಗಿರೋದ್ರಿಂದ ಈ ಬಾಗಿಲನ್ನು ಮುಚ್ಚಿದ್ದಾರೆ. ತುಂಬ ಅದ್ಭುತವಾಗಿ ಈ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು. ಮೇಲ್ಛಾವಣಿಯಲ್ಲಿ ಕೂಡ ನೋಡಿ ಅದು ಪ್ಲಸ್ ಶೇಪಲ್ಲಿ ಯಾವ ರೀತಿ ನೋಡಿ ಇಲ್ಲಿ ಚಕ್ರ. ತುಂಬ ಯುನೀಕಾಗಿ ಕೆತ್ತನೆಗಳನ್ನು ಮಾಡಿರ್ತಕ್ಕಂಥದ್ದು. ಇದು ಕೂಡ ಅಷ್ಟೇ ನೋಡಿ, ಇದು ಯಾವ ರೀತಿ ಇದೆ. ತುಂಬ ಅದ್ಭುತವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಅವರು 6ನೇ ಶತಮಾನದಲ್ಲಿ ಈ ರೀತಿಯ ಒಂದು ಕೆತ್ತನೆ ಮಾಡಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಇದು ಈ ರೀತಿ ಒಳಗಡೆ ನೋಡೋದಕ್ಕೆ ಸಿಗುವಂಥ ದೃಶ್ಯ. ಇದೇನಿದೆ, ಇದು ರಾಗಿ ಬೀಸೋ ಕಲ್ಲು ಥರ ಇದೆ ನೋಡಿ. ಇಲ್ಲಿ ಮುಂಚೆ ಇದ್ರಲ್ಲ ಜನ, ಸ್ವತಂತ್ರ ಸಿಕ್ಕಿದ ಮೇಲೆ ಇಲ್ಲಿ ಬಂದು ರಾಗಿ ಬೀಸ್ತಾ ಇದ್ರು ಇಲ್ಲೆಲ್ಲ. ಇಲ್ಲೂ ಕೂಡ ಸಿಮಿಲರ್ ಆಗಿ ಮೊದಲನೇ ಗುಹೆಯಲ್ಲಿ ಯಾವ ರೀತಿ ಇದೆ ಅದೇ ರೀತಿಯ ಒಂದು ಕೆತ್ತನೆಗಳನ್ನು ನೀವು ನೋಡ್ಬೋದು. ವಾಯ್ಸ್ ನೋಡಿ ಯಾವ ರೀತಿ ಎಕೋ ಕೊಡ್ತಾ ಇದೆ. ಗುಹೆ ಒಳಗಡೆ ಮಾಡಿರೋದ್ರಿಂದ ವಾಯ್ಸು ಎಕೋ ಬರ್ತಾ ಇದೆ. ನಿಮಗೆ ಕೇಳಿಸ್ತಿದೆಯಲ್ವ ಗೊತ್ತಿಲ್ಲ.
ಒಳಗಡೆ ಯಾವುದೇ ರೀತಿಯ ವಿಗ್ರಹ ಇಲ್ಲ, ಹಾಗಾಗಿ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಒಂದು ಬಂಡೆಯನ್ನು ಕೊರೆದುಬಿಟ್ಟು ಈ ರೀತಿ ಒಂದು ಡಿಸೈನ್ಸ್ ಮಾಡೋದು ಅಷ್ಟು ಈಸಿ ಮಾತಲ್ಲ. ಯಾಕೆಂದರೆ ಹೊರಗಡೆ ಸೈಡ್ ಔಟ್ಸೈಡ್ ಕನ್ಸ್ಟ್ರಕ್ಷನ್ ಮಾಡೋದಾದರೆ ಅಲ್ಲಿ ಏನಾದರೂ ಡಿಸೈನ್ಸಲ್ಲಿ ಫಾಲ್ಟ್ ಬಂದರೆ ಅದನ್ನು ರೀಪ್ಲೇಸ್ ಮಾಡ್ಬೋದು. ಬಟ್ ಈ ಗುಹೆಯಲ್ಲಿ ಏನಾದರೂ ಕೆತ್ತನೆ ಮಾಡೋಬೇಕಾದ್ರೆ ಏನಾದರೂ ತಪ್ಪಾದರೆ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ತುಂಬ ಯೋಚನೆ ಮಾಡಿ ಈ ಕೆತ್ತನೆಗಳನ್ನು ಮಾಡಬೇಕಾಗತ್ತೆ. ಶಿಲ್ಪಿ ಏನಿರ್ತಾರೆ ಅವರು ಅದೇ ರೀತಿಯ ಒಂದು ಟ್ಯಾಲೆಂಟನ್ನು ಹೊಂದಿ ಅಂತಹ ಶಿಲ್ಪಿ ಕೈಲೇ ಈ ಒಂದು ಕೆತ್ತನೆಗಳನ್ನು ಮಾಡಿಸಿರ್ತಾರೆ. ಸೊ ಇಲ್ಲಿ ಒಂದು ಮಾರ್ಕಿಂಗ್ಸ್ ಏನು ನೋಡ್ತಿದ್ದೀರಾ, ಇದು ನೋಡಿ, ಇಲ್ಲೆಲ್ಲ ಮಾರ್ಕಿಂಗ್ಸ್ ಇದೆ. ಸೊ ಮಾರ್ಕಿಂಗ್ಸ್ ಏನು ಹೇಳ್ತಾರೆ ಅಂದರೆ ಅಟೆಂಡೆನ್ಸ್ ಅಂತೆ. ಸೊ ಇಲ್ಲಿ ನೋಡ್ಬೋದು 1, 2, 3. ಸೊ ಅಟೆಂಡೆನ್ಸ್ಗೋಸ್ಕರ ಇವರು ಮಾರ್ಕಿಂಗ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು 2ನೇ ಗುಹೆ. ಸೊ ಬನ್ನಿ, ನ್ಯಾಚುರಲ್ ಆಗಿರೋಂಥ ಒಂದು ಗುಹೆ ಇದೆ. ಸೊ ಈ ಗುಹೆನ ನೋಡ್ಬೋದು, ಬನ್ನಿ. ಸ್ಟೆಪ್ಸನ್ನ ಇವಾಗ ಮಾಡಿರೋದು. ಹುಷಾರಾಗಿ ಬನ್ನಿ, ಜಾರಿದ್ರೆ ಇನ್ನೇನಿಲ್ಲ, ಕೆಳಗಡೆ ಸೀದಾ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಕೆತ್ತನೆ ಇತ್ತು, ಬಟ್ ಅದು ಮುಖ ಎಲ್ಲ ಹೋಗ್ಬಿಟ್ಟಿದೆ. ಸೊ ಇದು ಯಾವ ವಿಗ್ರಹ ಅಂತ ಗೆಸ್ ಮಾಡೋದಕ್ಕಾಗಲ್ಲ. ಒಳಗಡೆ ಗಣಪತಿಯನ್ನು ನೀವು ನೋಡ್ಬೋದು. ಗಣೇಶನ ಒಂದು ಕೆತ್ತನೆ ನೋಡಿ ಯಾವ ರೀತಿ ಇದೆ. ಒಳಗಡೆ ನೋಡಿ, ಒಳಗಡೆ ಬಾಹುಲಿ ಇರ್ತವೆ ತುಂಬ. ನ್ಯಾಚುರಲ್ಲಾಗಿ ಆಗಿರ್ತಕ್ಕಂತಹ ಗುಹೆ. ಸೊ ಇಲ್ಲಿ ನೀವು ನೋಡ್ಬೋದು. ಬನ್ನಿ, ನೆಕ್ಸ್ಟು 3ನೇ ಗುಹೆಗೆ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ಇಳಿಬೇಕಾದ್ರೆ ಕೇರ್ಫುಲ್ಲಾಗಿ ಇಳೀರಿ. ಇಲ್ಲೇನೋ ಶೇಪ್ಸ್ ಎಲ್ಲ ಇದೆ. ಸೊ ಕೇರ್ಫುಲ್ಲಾಗಿ ಇಳಿಬೇಕಾಗುತ್ತೆ, ಜಾರಿದ್ರೆ ಕಷ್ಟ, ಹುಷಾರಾಗಿ ಇಳಿಬೇಕು. ಇಲ್ಲಿಂದ ಕೂಡ ಹೋಗ್ಬೋದು ಅನಿಸುತ್ತೆ. ಬನ್ನಿ ಕೆಳಗಡೆ ಹೋಗೋಣ. ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಗುಹೆ. ಬಾದಾಮಿದು ಆ್ಯಕ್ಚುಲಿ ಬಾದಾಮಿ ಅಂತ ಏನಕ್ಕೆ ಕರೀತಾರೆ ಅಂದರೆ, ನೀವು ಬೆಟ್ಟಗಳನ್ನೆಲ್ಲ ನೋಡ್ತಿದ್ದೀರಲ್ವಾ, ನೋಡಿ ಎಲ್ಲ ಬಾದಾಮಿ ಕಲರ್ ಕಾಣುತ್ತಲ್ಲ, ಅದಕ್ಕೆ ಇದನ್ನು ಬಾದಾಮಿ ಅಂತ ಹೇಳ್ತಾರೆ. ಬಾದಾಮಿ ಕಲರ್ ಕಾಣೋದ್ರಿಂದ ಇದಕ್ಕೆ ಬಾದಾಮಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದ್ರ ಹೆಸರು ವಾತಾಪಿ ಅಂತ ಇದ್ದಿತ್ತು. ಆ ಕಡೆ ಇದು 2nd ಗುಹೆ, ಕೆಳಗಡೆ 1st ಗುಹೆ ಇದೆ. 3ನೇ ಗುಹೆಗೆ ಹೋಗೋಣ.